ಒಳ್ಳೆ ನಟಿ ಅವರು. ನಾವು ಯಾವತ್ತೂ ಅಷ್ಟೇ ಅಮ್ಮ ಅಂತಾನೆ ಕರೀತಿದ್ವಿ. ಅವರು ಇವತ್ತು ಬ್ರೈನ್ ಡೆಡ್ ಆಗಿದೆ. ತುಂಬಾನೇ ಬೇಜಾರಾಗ್ತಾ ಇದೆ. ನಾನು ರಂಗಭೂಮಿಗೆ ಬಂದಾಗ ನನ್ನ ಚಿಕ್ಕ ತಾಯಿಯವರು ಇವತ್ತು ಅಷ್ಟೇ ನಾನು ಅಮ್ಮನ ಥರನೇ ನೋಡ್ಕೊಂಡಿದ್ದೀನಿ. ಬೆಂಗಳೂರು ಕರ್ಕೊಂಡ್ಬಂದ್ವಿ, ಕೂರಿಸಿದ್ವಿ, ಆಗಿಲ್ಲ. ತಿರ್ಗಾ ಊರಿಗೆ ಕರ್ಕೊಂಡೋದ್ರು ಅವರು. ನೋ ಮೋರ್ ಅಂದರೆ ಏನೂ ಆ್ಯಕ್ಟಿವ್ ಇಲ್ಲ. ಒಂದು ಪೈಪ್ ಹಾಕಿದ್ದಾರೆ ಮೂಗ್ಗೆ, ಅದರಲ್ಲಿ ಒಂದು ಚೂರು ಗಂಜಿ ಮತ್ತು ನೀರು ಹಾಕ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಯಾರು ಏನು ಅಂತಲೂ ಗೊತ್ತಾಗಲ್ಲ. ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂದರೆ, ಎಂಥ ಒಳ್ಳೆ ಕಲಾವಿದೆ ಅಂದರೆ ಹನುಮಕ್ಕ ಅಂದರೆ, ಮೈನಳ್ಳಿ ಹನುಮಕ್ಕ ಅಂದರೆ ಒಂದು ಹೆಸರಿದೆ ಕಲಾ ರಂಗಭೂಮಿ ಕಲಾವಿದರು ಅಂದರೆ. ನಂಗೆ ತುಂಬಾ ಬೇಜಾರಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ. ನಾನು ಕೇಳ್ಕೊಳೋದು ಒಂದೇ, ದೇವರು ಅಂತ ಇದ್ದರೆ ಅವ್ರನ್ನ ಹುಷಾರಾಗಿ ಕರ್ಕೊಂಬಂದು ನನ್ನ ಜೊತೆ ನಿಲ್ಲಿಸ್ಲಿ ಅಂತ ಕೇಳ್ಕೊತೀನಿ. ಫಸ್ಟು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಫಸ್ಟ್ ಮಾತಾಡಿದ್ದು ಅವ್ರ ವಾಯ್ಸ್ ಕೇಳಿದ್ರೆ ನೀವು ನೋಡಿಬೇಕಾದ್ರೆ ಹೇಗಿತ್ತು ಅಂದರೆ ಮೈಕಳೆ ಒಂಥರ ಸೌಂಡ್ ಬರ್ತಿತ್ತು. ಇವತ್ತು ನಂಗೆ ತುಂಬ ಬೇಜಾರಾಗ್ತಾ ಇದ್ದಾರೆ ಇಲ್ಲ ಅಂತ. ಅವರು ಇಲ್ಲ ಅಂದರೂ ನಮ್ಮ ಸಿನಿಮಾದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ. ರಜತ್ ಸರ್, ನಿಮಗೆ ಒಳ್ಳೇದಾಗಲಿ. ಒಳ್ಳೆ ಸಿನಿಮಾ ಮಾಡಿದ್ದೀರಾ. ದೀಪಗೂ ಅಷ್ಟೇ. ದೀಪು ಅಂತೂ ಪಾಪ ತುಂಬ ಕಷ್ಟಪಟ್ಟಿದ್ದಾನೆ. ಇಡೀ ತಂಡ ಎಷ್ಟು ಒಂದು 150 ಜನ ಇದ್ವೇನೋ, ಎಲ್ಲರೂ ಅಷ್ಟೇ ಒಂದೇ ಫ್ಯಾಮಿಲಿ ಥರ ಇದ್ವಿ. ನಾನು ಪ್ರೊಡ್ಯೂಸರು, ಅವ್ರ ಡೈರೆಕ್ಟ್ರು, ಟೆಕ್ನಿಷಿಯನ್ನು, ಆರ್ಟಿಸ್ಟು ಏನೂ ಇಲ್ಲ. ಎಲ್ಲ ಒಂದೇ ಮನೆಯವ್ರ ಥರ ಇದ್ದು ನಾವು ಕೆಲಸ ಮಾಡ್ಕೊಬಂದಿದ್ದೀವಿ. ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅರಸಯ್ಯನ ಪ್ರೇಮ ಪ್ರಸಂಗ. ನಮ್ಮ ರಾಜೇಶ್ ಅವ್ರ ಪ್ರೇಮ ಪ್ರಸಂಗ ಹೆಂಗೆ ಅಂದರೆ, ಒಂದು ಪ್ರೀತಿಯಾಗಿ ಒಂದು ಕನ್ನಡ ಸಿನಿಮಾ ಮೇಲೆ ಒಂದು ಪ್ರೇಮ ಪ್ರಸಂಗ ಇದೆ. ಸೊ ಆ ಪ್ರೀತಿ ಮೇಲೆ ಇವತ್ತೇನು ನಮ್ಮ MMB ಲೆಗ್ಗೆಸಿಲಿ ಅವ್ರು ಯಾವಾಗಲೂ ಒಂದು ಬ್ಯೂಟಿಫುಲ್ ಸಿನಿಮಾ ಮಾಡ್ತಾ ಇರ್ತಾರೆ. ಯಾವಾಗಲೂ ಇವಾಗ ಉತ್ಸವ ಲೆಗ್ಗೆಸಿ, ಓಕೆ, ಉತ್ಸವವಾಗಿರಲಿ ಈ ಜಾಗನೂ ಕೂಡ. ಆ್ಯಂಡ್ ಸೊ ಇವತ್ತೇನು ಎಲ್ಲ ಕಲಾವಿದರು ಇವತ್ತೆಲ್ಲ ನೀವು ಒಂದು ಸಾಂಗಲ್ಲಿ ನೋಡ್ಬೋದು, ಇಲ್ಲ ಒಂದು ಟ್ರೈಲರಲ್ಲಿ ನೋಡ್ಬೋದು. ಭಾಳ ಬ್ಯೂಟಿಫುಲ್ಲಾಗಿ ಕಾಣ್ತೀರ ಎಲ್ಲ ಆರ್ಟಿಸ್ಟು ಕೂಡ. ಯಾಕೆಂದರೆ ಎಲ್ಲ ಡೆಡಿಕೇಶನ್ ಇಟ್ಕೊಂಡು ಮಾಡಿದ್ದೀರ. ಒಂದು ಕಂಟೆಂಟ್ ಏನು ಅಂದರೆ ಒಂದು ಕಾಮಿಡಿ. ಎಲ್ಲರೂ ನಗಿಸೋದಕ್ಕಿಂತ ಒಳ್ಳೆ ಮೆಡಿಸನ್ ಯಾವುದು ಅಂದರೆ ನಗು. ಸೊ ಆ ನಗು ಅನ್ನೋದು ಈ ಸಿನಿಮಾಲಿ ಪೂರ್ತಿ ಸ್ಟಾರ್ಟಿಂಗಿಂದ ಯಾವುದೇ ಪ್ರೇಕ್ಷಕ ಒಬ್ಬ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಲಿಕ್ಕೆ ಬಂದರೂ ಅವ್ನಿಗೆ ಯಾವುದೇ 1 ರೂಪಾಯಿ ವೇಸ್ಟ್ ಆಗದೆ ಇರೋವಂಥ ಸಿನಿಮಾ ಅಲ್ಲಿ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಎಲ್ಲ ಡೈರೆಕ್ಷನ್ ಟೀಮ್ಗೂ, ಎಲ್ಲ ಕಲಾವಿದರಿಗೂ, ಆಲ್ ಟೆಕ್ನಿಷಿಯನ್ಸ್ಗೂ, DOPಗೂ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇದೇ ಥರ ಕನ್ನಡ ಸಿನಿಮಾ ಇನ್ನೂ ಹೆಚ್ಚಾಗಿ ಮಾಡ್ತಾ ಇರಲಿ ರಾಜೇಶು ಹಾಗೂ ಎಲ್ಲಿರೋ ಎಲ್ಲ ಕಲಾವಿದರು ಕೂಡ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಟು ಆಲ್ ಸಿನಿಮಾ ಟೀಮ್. ನನ್ನ ಪ್ರೀತಿಯ ಎಲ್ಲ ಮಾಧ್ಯಮ ಮಿತ್ರರೇ, ಪತ್ರಕರ್ತ ಹಿರಿಯರೇ, ಸ್ನೇಹಿತರೆ, ನನ್ನ ಸ್ನೇಹಿತರಾದಂಥ ರಾಜೇಶ್ ಗೌಡ್ರು ನಿಜವಾಗ್ಲೂ ಲೆಕ್ಕಾಚಾರದ ಮನುಷ್ಯ. ಯಾಕೆಂತಂದರೆ ಅವರು ನಮಗೆ CA ಕೂಡ. ಅವರ ವೈಫ್ ಮೇಘಶ್ರೀ ಮೇಡಮ್, ಅವ್ರಿಗೆ ಪ್ಯಾಷನ್ ಇದೆ ರಾಜೇಶ್ ಸರ್ಗೆ. ಯಾವಾಗ ಸಿಕ್ಕಿದ್ರು ಅವ್ರ ಪ್ರೊಫೆಷನ್ ಯಾವುದೇ ಆದರೂ ಸಿನಿಮಾ ಮೇಲೆ ಅವ್ರಿಗಿರ್ತಕ್ಕಂಥ ತುಡಿತ. ಅವ್ರು ನಿಜವಾಗ್ಲೂ ಒಬ್ಬ ಅದ್ಭುತವಾದ ಕಲಾವಿದರು. ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು. ಅರಸಯ್ಯನ ಪ್ರೇಮ ಪ್ರಸಂಗ ನಿಜಕ್ಕೂ ನಾನು ಬರೆದ ಪುಸ್ತಕ ಯಾವಾಗ ಸಿಗ್ತದೆ, ಸಾಂಗು, ಲಿರಿಕ್ಕು ಈಗ ನಾವು ಲಾಂಚ್ ಮಾಡಿದಂಥದ್ದು ಭಾಳ ತುಂಬಾ ಚೆನ್ನಾಗಿತ್ತು. ಸಾಂಗ್ ತುಂಬ ಚೆನ್ನಾಗಿದೆ. ಡೈರೆಕ್ಟ್ರೆ ದೀಪು, ನಮ್ಮ ಬ್ರದರು ನವರಸನ್, ಅವರೆಲ್ಲರಿಗೂ ಬ್ರದರೇ ಈಗ. ಸೊ ನವರಸನ್ ಅವ್ರು ಹೇಳ್ತಿದ್ರು ಒಳ್ಳೆ ಟೈಮ್ ಬಂದಿದೆ ಅಂತ. ಖಂಡಿತವಾಗ್ಲೂ ಕೆಟ್ಟ ಟೈಮು ಒಳ್ಳೆ ಟೈಮ್ ಇರುತ್ತೆ. ಒಳ್ಳೆ ಟೈಮಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗನೂ ರಿಲೀಸ್ ಆಗ್ತಾಯಿದೆ. ನಮ್ಮ ರಾಜೇಶ್ ಸರ್ ಸ್ನೇಹಿತರಿಗೆ ಒಳ್ಳೇದಾಗಬೇಕು. ಅರಸಯ್ಯನ ಪ್ರೇಮ ಪ್ರಸಂಗ 19ನೇ ತಾರೀಕು ಬಿಡುಗಡೆ ಆಗ್ತಾಯಿದೆ. ಮಜಾ ಇದೆ. ಸಿನಿಮಾ ನಾನು ನೋಡಿದ್ದೀನಿ. ಇಡೀ ಸಿನಿಮಾ ಒಂದು ಮಜಾ ಕೊಟ್ಕೊಂಡು ಹೋಗುತ್ತೆ. ಮಹಾಂತೇಶ್, ನಿಜಕ್ಕೂ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಿದ್ದೆ ಕಲಾ ಮಾಧ್ಯಮದಲ್ಲಿ. ಅವ್ರ ಮೇಲೆ ಇನ್ನೂ ಅಭಿಮಾನ ಜಾಸ್ತಿ ಆಯಿತು ನನಗೆ. ಯಾವುದೇ ಕಲಾವಿದನ ಬಗ್ಗೆ ಅಥವಾ ಯಾರೇ ವ್ಯಕ್ತಿ ಬಗ್ಗೆ ಅವ್ರ ಹಿನ್ನೆಲೆ ಗೊತ್ತಾದಾಗಲೇ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಗೋದು. ನಾನು ಸಿನಿಮಾ ನೋಡುವಾಗ ಒಂದು ಸಿನಿಮಾ ಅಂತ ನೋಡಿದ್ದೆ. ಅವ್ರ ಇಂಟರ್ವ್ಯೂ ಎಲ್ಲ ನೋಡಿದ್ಮೇಲೆ ಆ ಥರದವ್ರು ಗೆಲ್ಲಬೇಕು. ಅವರ ಹಿಸ್ಟ್ರಿ ಎಲ್ಲ ಅದ್ರಲ್ಲಿ ನೋಡಿದೆ. ಹಾಗಾಗಿ ನಿನ್ನೆ ರಾತ್ರಿ ನೋಡಿದೆ. ಮಹಾಂತೇಶ್, ನಿಂಗೆ ತುಂಬ ಒಳ್ಳೇದಾಗಬೇಕು. ಫ್ರೆಂಚ್ ಬಿರಿಯಾನಿ ಮತ್ತು ಇದು ಗುರು ಶಿಷ್ಯರು, ಟಗರು ಪಲ್ಯ ಎಲ್ಲ, ನಾಟಿ ಕೋಳಿ ಎಲ್ಲ
ಸೊ ಅರಸಯ್ಯನ ಪ್ರೇಮ ಪ್ರಸಂಗ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಎಗೈನ್ ಇನ್ನೊಂದು 50 days 100 days ಅನ್ನೋದು ಹೋಗಿತ್ತು, ಈಗ ಮತ್ತೆ ಎಗೈನ್ ಸೂಫ್ರಮ್ ಸೋಯಿಂದ 50 days ಆಗಿದೆ, ಅದು 100 days ಆಗುತ್ತೆ. ಆ ಒಂದು ಟ್ರೆಂಡ್ ಸೃಷ್ಟಿಯಾಗಿದೆ. ಹಾಗಾಗಿ ಆ ಸಿನಿಮಾ ಮಾಡಿದವ್ರಿಗೂ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತಾ, ಎಲ್ಲ ಕನ್ನಡ ಸಿನಿಮಾಗಳು ಗೆಲ್ಲಬೇಕು, ಅದರಲ್ಲೂ ನಮ್ಮ ರಾಜೇಶ್ ಸರ್ ಅಂತೂ ಗೆಲ್ಲೇಬೇಕು. ಅವ್ರಿಗೆ ಸಿನಿಮಾ ಪ್ಯಾಷನ್. ಒಳ್ಳೇದಾಗಲಿ ಸರ್. ಅರಸಯ್ಯನ ಪ್ರೇಮ ಪ್ರಸಂಗ ಎಲ್ಲರಿಗೂ ರುಚಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಜೇಶ್ ಸರ್ ಖಜಾನೆ ತುಂಬಲಿ. ಅವ್ರ ಲೆಕ್ಕಾಚಾರ ಎಲ್ಲರದು ನೋಡ್ತಿದ್ದಾರೆ, ನೆಕ್ಸ್ಟ್ ಅವ್ರ ಲೆಕ್ಕಾಚಾರ ಅವರೇ ನೋಡ್ಕೊಂಡು ಖುಷಿ ಪಡಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ರಾಜೇಶ್ ಸರ್. ನಾನು ಲೀಸ್ಟಲ್ಲಿ ಬರ್ಕೊಟ್ಟಿದ್ದೆ, ಆಮೇಲೆ ಕರೀರಿ ಅಂತ ಫಸ್ಟ್ ನನ್ನೇ ಕರೆದುಬಿಟ್ಟಿದ್ದಾರೆ. ರಾಜೇಶ್ ಅವರೆಲ್ಲ ನಿಂತ್ಕೊಂಡೇನೋ ಮಾಡಿದ್ದೀರಿ, ಕಿತ್ತಾಕೋತೀನಿ. ಎಲ್ರಿಗೂ ನಮಸ್ಕಾರ. ಅರಸಯ್ಯನ ಪ್ರೇಮ ಪ್ರಸಂಗ ಲಾಸ್ಟ್ ಇವೆಂಟಲ್ಲೂ ನಾನು ಮಾತಾಡಿದ್ದೀನಿ. ಬಟ್ ಒಂದು ಒಳ್ಳೆ ವಿಷಯ ಏನು ಅಂದರೆ, ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಂಟೆಂಟ್ ಸಿನಿಮಾಗಳು, ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾಗಳಿಗೀಗ ಒಳ್ಳೆ ಒಂದು ಕಾಲಾವಕಾಶ ಇದೆ. ಚೆನ್ನಾಗೂ ಆಗ್ತಿದೆ. ಈಗ ಲಾಸ್ಟು ಸೂಪರ್ಸ್ಗು ಅದು ಚೆನ್ನಾಗಾಯಿತು, ಏಳುಮಲೆ ಚೆನ್ನಾಗಾಯಿತು. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದು ಬಂದರೆ 100% ಜನಗಳು ಕೈ ಹಿಡಿತಿದ್ದಾರೆ. ಯಾಕಂದರೆ ನಮಗೆ ನಮ್ಮ ಸಿನಿಮಾ ಬಂದಾಗ ಒಂಚೂರು ಡಿಸಪಾಯಿಂಟ್ ಆಗಿತ್ತು, ಎಲ್ಲಿ ಸಿನಿಮಾಗಳು ಜನ ಬರ್ತಿಲ್ಲ, ಎಲ್ಲೋ ದಿನ ದಿನ ಸಿನಿಮಾ ನಾವು ದೂರ ಆಗ್ತಿದ್ದೀವಿ ಜನಗಳಿಂದ ಅನ್ನೋ ಒಂದು ಫೀಲಿಂಗ್ ಇತ್ತು. ಬಟ್ ಇಲ್ಲ, ತಿರ್ಗಾ ಒಂದು ಕಮ್ಬ್ಯಾಕ್ ಬಂದಿದೆ ಇಂಡಸ್ಟ್ರಿಗೆ. ಒಂದು ಒಳ್ಳೆ ಯುಗ ತಿರ್ಗಾ ಸ್ಟಾರ್ಟ್ ಆಗಿದೆ. ಎಲ್ಲ ಚಿಕ್ಕ ಸಿನಿಮಾಗಳು, ದೊಡ್ಡ ಸಿನಿಮಾ ಹೆಂಗೋ ದೊಡ್ಡ ಸ್ಟಾರ್ಸ್ ಇಟ್ಟಾಗುತ್ತೆ, ಚೆನ್ನಾಗಾಗತ್ತೆ, ಅದು ಯಾವತ್ತೂ ಇದಿದೆ. ಬಟ್ ಒಂದು ನಿಜವಾದ ಆ ಇಂಡಸ್ಟ್ರಿ ಗೆಲ್ಲುವುದು. ಯಾಕೆಂದರೆ ಸಾಕಷ್ಟು ಒಳ್ಳೆ ಪ್ರಯತ್ನ ಪಡೋರು, ಕತೆ ಇಟ್ಕೊಂಬರೋರು, ಪ್ರತಿಯೊಬ್ಬರು ಒಂದು ಚಿಕ್ಕ ಬಜೆಟ್ ಇಟ್ಕೊಂಡು, ಒಂದು ಚಿಕ್ಕ ಒಂದು ಅವರು ತಕ್ಕಂಗೆ ಒಂದು ಬಜೆಟ್ ಇಟ್ಕೊಂಡ್ಬಂದು ಒಂದು ಸಿನಿಮಾನ ಪ್ರಾಮಾಣಿಕವಾಗಿ ಮಾಡಿದಾಗ ಜನ ಅದನ್ನು ಇಷ್ಟಪಟ್ಟು ಗೆಲ್ಲಿಸಿದಾಗ ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ಆ ಸಾಲಿಗೆ ನಮ್ಮ ಅರಸಯ್ಯನ ಪ್ರೇಮ ಪ್ರಸಂಗನೂ ಸೇರುತ್ತೆ. ಇನ್ನೇನು ನಾಳೆ ಮೈಸೂರಲ್ಲಿ ಪೈಡ್ ಪ್ರೀಮಿಯರ್ ಹಾಕಿದರೆ ಹೌಸ್ಫುಲ್ ಆಗ್ಬಿಟ್ಟಿದೆ ಆಲ್ರೆಡಿ. ರಾಜೇಶ್ ಅವ್ರಿಗೆ ಆಲ್ ದಿ ಬೆಸ್ಟ್. ಎಂಟೈರ್ ಟೀಮು, ನಮ್ಮ ಮಾಂತೇಶು, ನಮ್ಮ ಹೀರೋಯಿನ್ನು, ಡೈರೆಕ್ಟ್ರು ದೀಪು, ಎಲ್ಲ ಸುಜಿತ್ ಮತ್ತು PD ಸತೀಶ್ ಸರ್, ರಘು ಸರ್, ತುಂಬ ಜನ ಈ ಸಿನಿಮಾದಲ್ಲಿ ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು. ಇವತ್ತು ಮಾಧ್ಯಮ ಮಿತ್ರರು ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಎಂಟೈರ್ ಚಿತ್ರತಂಡ ಬಂದಿದ್ದೀರಾ ಇಲ್ಲಿ. ಟ್ರೈಲರ್ ನೋಡಿದೆ, ತುಂಬ ಖುಷಿ ಆಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ ಈ ಟೆಕ್ನಿಕಲ್ ಟೀಮಲ್ಲಿ. ಪ್ರದೀಪ್ ಪ್ರವೀಣ್ ಅವರು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರ ಕಾಲಾಗ ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಈ ಸಿನಿಮಾದಲ್ಲೂ ಅವ್ರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದೆ ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು. ಡೆಫಿನೆಟ್ಲಿ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಸೊ ಅವರ ಟೇಸ್ಟ್ ನನಗೆ ಗೊತ್ತು. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿರ್ತೀರ ಅಂತ ನಂಬಿದ್ದೀನಿ. ಸಾಂಗ್ಗಳು ಕೂಡ ಚೆನ್ನಾಗಿ ಬಂದಿದೆ. ಅಂದರೆ ಈ ಸಿನಿಮಾಗೆ ಏನು ಬೇಕು ಆ ರೀತಿಯಾದಂಥ ಸಾಂಗ್ನ ಮಾಡಿದ್ದೀರ. ಆ್ಯಂಡ್ ಮಹಾಂತೇಶ್ ಅವರು ತುಂಬ ವರ್ಷಗಳಿಂದ ನಾನು ಅವರು ಫ್ರೆಂಡ್ಸು. ಒಂದು ಸಿನಿಮಾದಲ್ಲಿ, ನನ್ನ ಸಿನಿಮಾದಲ್ಲಿ ಕೂಡ ನಾನು ನಮ್ಮದು ಅವ್ರದ್ದು ಕಾಂಬಿನೇಷನ್ ಇದೆ. ಊರು ಬಾಗಿಲು ಟೀ ಸ್ಟಾಲ್ ಓನರ್ ಅವರು. ಸೊ ಈ ಸಿನಿಮಾದಲ್ಲಿ ಮೇನ್ ನಾಯಕ ನಟನಾಗಿ ಕಾಣಿಸ್ಕೊಂಡಿದ್ದೀರಾ. ಆ್ಯಕ್ಚುಲಿ ಒಟ್ಟಿಗೆ ಸ್ಟಾರ್ಟ್ ಆಯಿತು, ಎಲ್ರ ಕಾಲಲ್ಲಿದ್ದ ಕಾಲ ಮತ್ತು ಅರಸಯ್ಯನ ಪ್ರೇಮ ಪ್ರಸಂಗ ಶೂಟಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಸೊ ಮೊದಲಿಗೆ ರಿಲೀಸ್ ಆಗ್ತಾ ಇದೆ ಈ ಒಂದು ಸಿನಿಮಾ. ತುಂಬ ಚೆನ್ನಾಗಾಗಲಿ. ರಾಜೇಶ್ ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ವರ್ಷಗಳಿಂದ ಈ ಸಿನಿಮಾಗೋಸ್ಕರ ತುಂಬ ಕೆಲಸ ಮಾಡಿದ್ದಾರೆ ಎಂಟೈರ್ ಚಿತ್ರತಂಡ. ಆ ಸಿನಿಮಾ ಒಂದು ಹೊರಗಡೆ ತರಬೇಕು, ರಿಲೀಸ್ ಮಾಡಬೇಕು ಅನ್ನೋದು ಆ ಪ್ರೆಷರ್ ಇದೆಯಲ್ಲ, ಅದು ತುಂಬಾ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದು ಪ್ರೊಡ್ಯೂಸರ್ಗೆ ಗೊತ್ತಿರುತ್ತೆ. ಯಾಕಂದರೆ ನಾವು ಆ ಜರ್ನಿಲಿ ಅವ್ರ ಜೊತೆ ಇದ್ದವರು. ನಮ್ಮ ನವರಸನ್ ಅವ್ರ ಜೊತೆ ಸೂತ್ರಧಾರಿ ಅನ್ನೋ ಒಂದು ಸಿನಿಮಾನ ಹೊರಗಡೆ ತರಬೇಕು ಅಂತಂದಾಗ ಎಷ್ಟು ಕೆಲಸ ಮಾಡಿದರು. ನಮ್ಮ ಜೊತೆ ನಿಂತಹ ಮಾಧ್ಯಮದವ್ರಿಗೆ ಇವತ್ತಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದಾದ ನಂತರ ಹೀರೋಯಿನ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಸಿನಿಮಾ ಚೆನ್ನಾಗಾಗಲಿ. ಎಲ್ಲರೂ ಈ ಸಿನಿಮಾನ ನೋಡೋಣ. ಹೇಳೋಕ್ಕಾಗಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ. ಸೊ ಈ ಒಂದು ಹುತ್ತದಲ್ಲಿ ಒಂದು ಒಳ್ಳೆ ನಿಧಿ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಇವೆಂಟಲ್ಲಿ ಕಂಪ್ಲೀಟ್ ಸಿನಿಮಾ ಬಗ್ಗೆ, ಪಾತ್ರಗಳ ಬಗ್ಗೆ, ಎಲ್ಲರ ಬಗ್ಗೆನೂ ಮಾತಾಡಿದ್ದೆ. ಇವತ್ತು ಹೆಚ್ಚಿಗೆ ಮಾತಾಡಲ್ಲ.
ಇಲ್ಲಿರುವ ಪ್ರತಿಯೊಬ್ಬರು ಕಲಾವಿದರು ಅವ್ರವ್ರ ಪಾತ್ರಗಳನ್ನ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಏನು ಮಾತಾಡ್ತೀನಿ ನನಗೆ ಗೊತ್ತೇ ಆಯ್ತಲ್ವಲ್ಲ ಸರ್, ಯಾಕೋ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಬರ್ತಲ್ಲ? ಓಕೆ, ಎಸ್. ನಮ್ಮ ಸಿನಿಮಾ ಶೂಟಿಂಗಲ್ಲಿ ಸುಧಮ್ಮ ಆಗಿರ್ಬೋದು, ಹಾಗೆ ಹನುಮಕ್ ಅಂತ ಇಬ್ಬರಿದ್ರು. ಇವರು ನಮ್ಮ ಸಿನಿಮಾದ ಎರಡು ಅಂದರೆ ಪಿಲ್ಲರ್ ಆಗಿ ನಿಂತ್ಕೊಂಡು ನಮ್ಮ ಕಂಪ್ಲೀಟ್ ಸೆಟ್ನ ನೋಡ್ಕೊಂಡಿದ್ರು. ಸುಧಮ್ಮ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮನೆ ಮಕ್ಕಳ ಥರ ಇವರು, ಕಲಾವಿದ್ರ ಥರ ಯಾವತ್ತೂ ಇರಲಿಲ್ಲ. ಮನೆ ಮಕ್ಕಳ ಥರ ಎಲ್ರಿಗೂ ಊಟ ತಿಂಡಿ ಎಲ್ಲದ್ರ ಬಗ್ಗೆನೂ ಕೇರ್ ತಗೊಂಡು ನಮ್ಮ ಸಿನಿಮಾ ಕಂಪ್ಲೀಟ್ ಟೀಮ್ ಜೊತೆಗೆ ಆ್ಯಂಬಿಯನ್ಸ್ನ ನಗ್ನಗ್ತಾ ಫ್ಯಾಮಿಲಿ ರಿಲೇಷನ್ಶಿಪ್ ಥರ ಇಟ್ಟಿದ್ರು. ನಿಮಗೂ ಹಾಗೂ ಹನುಮಕ್ಕೂ ತುಂಬ ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ಋಣ ಯಾವತ್ತೂ ಮರೆಯಲ್ಲ ನಾವು, ನಮ್ಮ ತಂಡದವರು. ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೆ. ಹಾಗೆ ಸಿನಿಮಾ ಸೆಪ್ಟೆಂಬರ್ 19 ಬರ್ತಾ ಇದೆ. ಈಗ ಆಲ್ರೆಡಿ ಮೈಸೂರು ಪ್ರೀಮಿಯರ್ ಶೋ, ಪೇಯ್ಡ್ ಪ್ರೀಮಿಯರ್ ಶೋ ನಾಳೆ ನಡೀತಾ ಇದೆ. ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಈಗ 19th ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡಿ, ಅರಸಿ, ಆರೈಸಿ, ಆಶೀರ್ವದಿಸಿ. ನೀವು ಕೊಡೋ ದುಡ್ಡಿಗೆ ಮೋಸ ಅಂತರೂ ಆಗಲ್ಲ ಅಂತ ನಮ್ಮ ತಂಡದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಸಿನಿಮಾ, ಕಂಟೆಂಟ್ ಸಿನಿಮಾಗಳಿಗೆ ತುಂಬ ಆಡಿಯನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸಿನಿಮಾಕ್ಕೂ ನಿಮ್ಮ ಸಪೋರ್ಟು, ಪ್ರೋತ್ಸಾಹ, ಸಾಥ್ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 19ಕ್ಕೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ರಶ್ಮಿ, ನಮಸ್ಕಾರ. ಮೊದಲನೇದಾಗಿ ನೀವೆಲ್ಲ ಇವತ್ತು ನಮ್ಮ ಜೊತೆಯಲ್ಲಿರೋದು ನಮಗೆ ತುಂಬ ಖುಷಿ ಇದೆ. ತುಂಬ ಧನ್ಯವಾದ ನೀವೆಲ್ಲ ಬಂದಿರೋದಕ್ಕೆ. ನಾನು ತುಂಬ ಮುಖ್ಯವಾಗಿ ನೆನಪಿಸ್ಕೊಳ್ಬೇಕಿರೋದು ಡೆಫಿನೆಟ್ಲಿ ಮಹಾಂತೇಶ್ ಅವ್ರನ್ನೇ. ಯಾಕೆಂದರೆ ಮಹಾಂತೇಶ್ ಅವ್ರ ರೆಫರೆನ್ಸ್ ಇಲ್ಲದೆ ನಾನು ಈ ಸಿನಿಮಾದಲ್ಲಿ ಪೋಸ್ಟರಲ್ಲಿ ಇರೋಕ್ಕೆ ಇವತ್ತು ಆಗ್ತಾ ಇರಲಿಲ್ಲ. ಅದನ್ನು ಸೂಟ್ ಆಗ್ತೀನಿ ಅಂತ ನನ್ನ ಚೂಸ್ ಮಾಡಿದ್ದು ನಮ್ಮ ಡೈರೆಕ್ಟರ್ ದೀಪು ಅವರು. ದೀಪು ಅವರೇ ತುಂಬ ಧನ್ಯವಾದ ನನಗೆ ಈ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ. ನನ್ನ ಕನ್ನಡ ಡೆಬ್ಯೂ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕಡೆಯಿಂದ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ತುಂಬ ಧನ್ಯವಾದ. ನನ್ನ ಮೇಲೆ ನಂಬಿಕೆ ಇಟ್ಟು ಕ್ಯಾರೆಕ್ಟರ್ ಮಾಡಿಸಿದ್ದೀರಾ. ಅದೇ ರೀತಿ ಮಹಾಂತೇಶ್, ಥ್ಯಾಂಕ್ ಯು ನನ್ನ ರೆಫರ್ ಮಾಡಿದ್ದಕ್ಕೆ. ನೀವಿಬ್ಬರು ಇಲ್ಲದೆ ಇದ್ದಿದ್ರೆ ನಾನು ಇವತ್ತು ಅವರಿಬ್ಬರಿಂದ ನನ್ನ ಕನ್ನಡ ಸಿನಿಮಾ ಹೊರಗೆ ಬರ್ತಾ ಇದೆ. ನಾನು ಈ ಕ್ಯಾರೆಕ್ಟರ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಮೇಘಶ್ರೀ ಅವರು, ಹಾಗೆ ಅದ್ರ ಜೊತೆಗೆ ನಿಂತಿರೋದು ರಾಜೇಶ್ ಸರ್ ಅವರು. ನಿಮ್ಮಿಬ್ಬರಿಗೂ ತುಂಬ ಧನ್ಯವಾದ. ಈ ಬ್ಯಾನರಲ್ಲಿ ನಾನು ಹೊರಗೆ ಬರ್ತಾ ಇರೋದು ಕನ್ನಡ ಇಂಡಸ್ಟ್ರಿಗೆ ನಂಗೆ ಭಾಳ ಖುಷಿ ಇದೆ. ತುಂಬ ಥ್ಯಾಂಕ್ ಯು ಫಾರ್ ದ ಅಪರ್ಚುನಿಟಿ. ಮುಂದೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ನಾವೆಲ್ಲ ಸೇರಿ ಮಾಡಬೇಕನ್ನೋದು ನನಗೆ ಆಸೆ ಪರ್ಸನಲಿ. ಸೊ ರಾಜೇಶ್ ಸರ್, ನೀವು ಹೀರೋ ಆಗ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ ತುಂಬ ಕಡೆಯಿಂದ. ಸೊ ಮುಂದಿನ ಸಿನಿಮಾಗಳು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಇವಾಗೇನೆ ನಿಮ್ಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ರಾಜೇಶ್ ಸರಿಗೆ ನಾನು ಮ್ಯಾಚ್ ಆಗ್ಬೇಕಲ್ಲ, ಅವ್ರ ಚಾರ್ಮ್ ಬೇರೆ, ನಾನು ಅಷ್ಟೆಲ್ಲ ಅವ್ರಿಗೆ ಮ್ಯಾಚ್ ಆಗೋಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಇಲ್ಲ. ಬಟ್ ರಾಜೇಶ್ ಸರ್, ನಾವೆಲ್ಲ ಸೇರಿ ಇನ್ನೂ ಹೆಚ್ಚು ಸಿನಿಮಾಗಳು ಈ ಥರ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಾವೆಲ್ಲ ಇರ್ತೀವಿ. ಹಾಗೆ ನಮಗೆ ಇವತ್ತು ಸಪೋರ್ಟ್ ಮಾಡಲಿಕ್ಕೆ ಬಂದಿರೋ ಎಲ್ಲ ಇಂಡಸ್ಟ್ರಿಯವರಿಗೂ ತುಂಬ ಧನ್ಯವಾದ. ನೀವೆಲ್ಲ ನಮ್ಮ ಜೊತೆ ಇರೋದ್ರಿಂದ ನಮ್ಮ ಸಿನಿಮಾ ಮುಂದೆ ಹೋಗುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇದೆ. ಸುಧಾಮ, ಕುಟುಂಬದ ಥರ ಎಲ್ಲರೂ ಕೆಲಸ ಮಾಡಿದ್ದೀವಿ. ಇಲ್ಲಿರೋರು ಯಾರು ಬೇರೆ ಅಲ್ಲ, ನನ್ನ ಫ್ರೆಂಡ್ಸು, ನನ್ನ ಆತ್ಮೀಯರು. ಹಾಗೆ ಗೆಳೆಯ ಮಹಾಂತೇಶದ ಸುಮಾರು ವರ್ಷದ ಕನಸು. ನಾನು ಅವನು 10 ವರ್ಷದಿಂದ ಫ್ರೆಂಡ್ಸು. ಹಾಗೆ ದೀಪು ಕೂಡ ಸುಮಾರು ವರ್ಷದಿಂದ ಫ್ರೆಂಡು. ಈ ಸಿನಿಮಾ ಗೆಲ್ಲಬೇಕು. ರಾಜೇಶ್ ಸರ್ ಕೂಡ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಥ್ಯಾಂಕ್ ಯು ಸರ್. ಸುಜಿತ್ ಇದ್ದಾರೆ, ಸುಧಮ್ಮ ಇದ್ದಾರೆ, ಇಡೀ ಟೀಮ್ ಇದೆ. ಪಿ ಡಿ ಸತೀಶ್ ಸರ್ ಆಗಿರ್ಬೋದು, ಚಂಡೂರು ಸರ್ ಆಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಆಲ್ಮೋಸ್ಟು ಈ ಸಿನಿಮಾ ಸಾಂಗಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಸರ್. ನಾನೇ ಒಂದು 2-3 ಸಲ ನೋಡ್ತೀನಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಾಂಗ್ ಕೂಡ. ಎಲ್ಲರೂ ಇದೇ 19ಕ್ಕೆ ಬಂದು ಸಿನಿಮಾ ನೋಡಿ ಎಲ್ಲರೂ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.